ನಮಸ್ಕಾರ. ನನ್ನ ಹೆಸರು ಹೇಮಾ ಗಂಧಿಗ. ನಾನು ತ್ರಿವೇಣಿ ಕನ್ನಡ ಕೂಟದ ಅಧ್ಯಕ್ಷಿನಿ. ತ್ರಿವೇಣಿ ಇವತ್ತು ಎಲ್ಲರೂ ಊಟ ಮಾಡಿದ್ರ? ಫಸ್ಟ್ ಆಫ್ ಆಲ್ ಓಕೆ, ಊಟ ಚೆನ್ನಾಗಿತ್ತು ತಾನೆ? ತುಂಬ ಚೆನ್ನಾಗಿತ್ತು. ಇವತ್ತು ನಾವೆಲ್ಲರೂ ಸೇರಿ ಕನ್ನಡ ಕೂಟ ಹಬ್ಬದ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ದೀಪದಿಂದ ದೀಪವನ್ನು ಹಚ್ಚಬೇಕು. ಆ ದೀಪದ ಬೆಳಕು ನಿಮ್ಮೆಲ್ಲರ ಮನೆಯಲ್ಲಿರುವ ಹತ್ತನೆಯನ್ನು ಕರಗಿಸಿ ಹೊಸ ಶಾಂತಿ, ಹೊಸ ಸಂಭ್ರಮ, ಹೊಸ ಸ್ಫೂರ್ತಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ನಾವೆಲ್ಲರೂ ಭಾರತ ನಮ್ಮ ದೇಶ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಹಾಗೂ ಕನ್ನಡಾಂಬೆಯ ಮಕ್ಕಳು. ಆ ಪ್ರೀತಿಯ ತಾಯಿಯ ಮಮತೆಯ ಮಡಿಲಲ್ಲಿ ಬೆಳೆದವರು. ನಾವೆಲ್ಲರೂ ಒಂದೇ ಮನೆಯವರು, ಒಂದೇ ಸಂಸಾರದವರು. ಆದ್ದರಿಂದ ಹೇಳ್ತದೆ, ನಾನು ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರೋದು ಪ್ರೀತಿಯಿಂದ ಪ್ರೀತಿಯನ್ನು ಬೆಳೆಸಬೇಕು. ಅದೇ ರೀತಿ ನಾವು ಈ ದಿವಸ ನಮ್ಮ ಸೋದರಿ ಸಂಘವಾದ ಕಸ್ತೂರಿ ಜೊತೆ ಕೈ ಜೋಡಿತು ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೇವೆ. ಕನ್ನಡ ದೀಪವನ್ನು ಆಚರಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ತ್ರಿವೇಣಿ ಕನ್ನಡ ಸಂಘದ ಕಾರ್ಯಕ್ರಮದ ಸದಸ್ಯರು, ಕಸ್ತೂರಿ ಕನ್ನಡ ಕೂಟದ ಕಾರ್ಯಕ್ರಮದ ಸದಸ್ಯರಿಂದರು ಹಾರ್ದಿಕ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಎರಡೂ ಸಂಘದ ಮಕ್ಕಳು ಮತ್ತು ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಸಾಧುವಾಗಿ ಕೂತು ನೋಡಿ ಸಂತೋಷ ಪಡಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನಮ್ಮ ಜೊತೆ ಇಂಡಿಯಾದಿಂದ ಬಂದಿರೋ BR ಆರ್ಟಿಸ್ಟು BR ಛಾಯ್ ಅವರು ಇದ್ದಾರೆ. ಅವರು ನಮ್ಮೆಲ್ಲ ಕೇಳಿಕೆಯಂತೆ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಮ್ಮನ್ನೆಲ್ಲರನ್ನು ಮನೋರಂಜನೆ ಕಾರ್ಯಕ್ರಮ ಕೊಡೋಕ್ಕೆ. ಅವರನ್ನು ಹಾಡುಗಳನ್ನು ಸಮಾಧಾನವಾಗಿ ಕೂತು ಹೇಳಿ ಸಂತೋಷ ಬಿಡಿಯಿಂದ ಕೇಳಿಕೊಳ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇವಾಗ ನಮ್ಮ ಸಹೋದರಿ ಸಂಘದ ಅನಿಲ್ ಅವರು ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರವೀಂದ್ರ ಕುಮಾರ್ ಸಾವರ್ಗಿ ಅಂತ. ನಾನು ಕಸ್ತೂರಿ ಕನ್ನಡ ಕೂಟದ ಅಧ್ಯಕ್ಷ. ಎಲ್ರಿಗೂ ದೀಪಾವಳಿ ಮತ್ತು ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾನುವಾರ ದಿನ ಮನೆಯಲ್ಲಿ ಕುಂತ್ಕೊಳ್ತೇನೆ ಈ ಫಂಕ್ಷನ್ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮತ್ತು ಒಂದು ಜೋರ ಚಪ್ಪಾಳೆ. ಇಷ್ಟು ಜನ ಕಮ್ಯುನಿಟಿಗಳನ್ನ ಇಲ್ಲಿ ಸೇರಿಸೋದು ಸುಲಭವಾದ ಕೆಲಸ ಅಲ್ಲ. ಇದರ ಹಿಂದೆ ಕಸ್ತೂರಿ ಕನ್ನಡ ಕೂಟ ಮತ್ತು ತ್ರಿವೇಣಿ ಕನ್ನಡ ಸಂಘದ EC ಕಮಿಟಿ ಮೆಂಬರ್ಸ್ ಹಾಗೂ ವಾಲಂಟಿಯರ್ಸ್ ತುಂಬಾ ಶ್ರಮ ಇದೆ. ಅವ್ರಿಗೊಂದು ಜೋರ ಚಪ್ಪಾಳೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಡಲು ಇಚ್ಛಿಸುತ್ತೇವೆ. ಆಗಲೇ ಹೇಮ ಅವರು ಹೇಳಿದಂಗೆ ನಾವು ಚಿಕ್ಕ ಮಕ್ಕಳು ಮತ್ತು ಸದಸ್ಯರು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಅದರ ಜೊತೆಗೆ ಖ್ಯಾತ ಹಿನ್ನೆಲೆ ಗಾಯಕಿಯಾದ BR ಛಾಯ್ ಅವರು ಕೂಡ ರಸಮಂಜರಿ ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರಿಗೂ ಆ ಕಾರ್ಯಕ್ರಮ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಈ ಬಾರಿ ವಿಶೇಷ ಏನಂದ್ರೆ ಎಲ್ಲ ಕಾರ್ಯಕ್ರಮಗಳು ಗುಂಪಿನ ಕಾರ್ಯಕ್ರಮ. ಉದ್ದೇಶ ಏನಂದ್ರೆ ಎಲ್ಲ ಮಕ್ಕಳು ಸೇರಿ ಮತ್ತೆ ಅವರ ಪೇರೆಂಟ್ಸ್ ಸೇರಿ ಒಂದಾಗಿ ಮಾಡೋದಂತ ನಾವೆಲ್ಲ ಯೋಚನೆ ಮಾಡಿ ಎಲ್ಲ ಗುಂಪಿನ ಕಾರ್ಯಕ್ರಮಗಳಿದ್ದಾವೆ. ಇನ್ನೊಂದು ಸಣ್ಣ ಕೋರಿಕೆ ಏನಂದ್ರೆ ಕನ್ನಡಿಗರು ಎಲ್ಲಾದ್ರೂ ಇರಲಿ, ಯಾವುದೇ ಕಮಿಟಿಯಿಂದ ಯಾವುದೇ ಸಂಘದಿಂದ ಕಾರ್ಯಕ್ರಮಗಳಿದ್ರೂ ದಯವಿಟ್ಟು ಹೋಗಿ ಪ್ರೋತ್ಸಾಹಿಸಿ ಕನ್ನಡವನ್ನ ಬೆಳೆಸಿ. ಯಾಕಂದ್ರೆ ಕನ್ನಡ ಜನ ಅಮೆರಿಕದಲ್ಲಿ ಇರೋದೇ ಕಮ್ಮಿ. ತುಂಬಾ ಶ್ರಮ ಪಟ್ಟಿರ್ತಾರೆ ಎಲ್ಲ ಕಮಿಟಿ ಮೆಂಬರ್ಸು. ದಯವಿಟ್ಟು ನಿಮ್ಮ ಅಟೆಂಡೆನ್ಸ್ ಕೊಡಿ ಪ್ಲೀಸ್. ಹಾಗೆ ಇನ್ನೊಂದು ಕೋರಿಕೆ, ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡಿ ಅವ್ರನ್ನ ಕೂಡ ಕನ್ನಡದಲ್ಲಿ ಮಾತಾಡ್ಸೋಕ್ಕೆ ಪ್ರೋತ್ಸಾಹಿಸಿ. ಇದು ತುಂಬಾ ತುಂಬಾ ಮುಖ್ಯ. ಯಾಕಂದ್ರೆ
ಈ ಜನರೇಷನ್ ನಾವೆಲ್ಲ ಮಾಡ್ತಾ ಇದ್ದೀವಿ, ತುಂಬಾ ಕಷ್ಟಪಟ್ಟು ಈ ಸಂಘನ ಎಲ್ಲ ಕಟ್ಟಿದ್ದೀವಿ. ಮುಂದಿನ ಜನರೇಷನ್ ಇದನ್ನೇ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ನಮ್ಮ ಕನ್ನಡ ಭಾಷೆ ಮತ್ತೆ ಅದ್ರ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇರಬೇಕು. ದಯವಿಟ್ಟು ಎಲ್ಲ ಮಕ್ಕಳಿಗೆ ಕನ್ನಡ ಕಲಿಸಿ ಮತ್ತೆ ಕನ್ನಡ ಉಳಿಸಿ. ಇದೇ ನಿಟ್ಟಿನಲ್ಲಿ ಹಿಂದಿನ ವರ್ಷ ಶ್ರೀಮತಿ ಉಷಾ ಸುಬ್ರಹ್ಮಣ್ಯಂ ಅವರು ಮತ್ತು ಅವರ ಪರಿವಾರದ ಜೊತೆಗೆ ಸೇರಿಕೊಂಡು ಒಂದು 25 ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹೋದ ವರ್ಷ ನಾವು ಕನ್ನಡ ಕಲಿಸ್ಕೊಟ್ಟಿದ್ದೀವಿ. ಈ ವರ್ಷ ಕೂಡ ಕನ್ನಡನ ಕಲಿಸ್ಕೊಡ್ತೀವಿ. ಮೋಸ್ಟ್ಲಿ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿ, ಕನ್ನಡನ ಓದಿಸಿ, ಕನ್ನಡದಲ್ಲಿ ಮಾತಾಡಿ. ಅವ್ರು ಕನ್ನಡದಲ್ಲಿ ವಾಪಸ್ ಮಾತಾಡಲಿಲ್ಲ ಅಂದ್ರೂ ಅವ್ರನ್ನ ಫೋರ್ಸ್ ಮಾಡಿ, ಇಲ್ಲಾಂದ್ರೆ ಕನ್ನಡ ಉಳಿಯಲ್ಲ. ಇದೊಂದು ರಿಕ್ವೆಸ್ಟ್. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ.